ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಮನೆ ಕಟ್ಸ್ತಾ ಇದ್ದೀರಾ, ನೀವಾಗೆ ಖುದ್ದಾಗಿ ಪ್ರತಿಯೊಂದು ಮಟೀರಿಯಲ್ನ ತೊಗೊಂಡು ಬರ್ತಾ ಇದ್ದೀರಾ, ಆದರೆ ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ನಿಮಗೆ. ಯಾರೋ ಹೇಳಿದ್ರು ಅದಷ್ಟನ್ನು ತೊಗೊಂಬರೋಣ ಅಂತ ಮಾಡ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಕನ್ನಡಕವರ ಚಾನಲಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಗಳ ಬಗ್ಗೆ ವಿಡಿಯೋಸನ್ನು ಮಾಡಿದ್ದೀನಿ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ನಾಲೆಜ್ ತೊಗೊಂಡು ನಂತರ ನೀವು ಪರ್ಚೇಸ್ಗಿಳಿದ್ರೆ ಯಾರೂ ನಿಮಗೆ ಮೋಸ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ TMT ಬೈ ಮಾಡಬೇಕಾದ್ರೆ, ಅಂದರೆ ಸ್ಟೀಲನ್ನು ಬೈ ಮಾಡಬೇಕಾದ್ರೆ ಯಾವ ರೀತಿ ಹುಷಾರಾಗಿರಬೇಕು ಅನ್ನೋ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಸ್ಟೀಲ್ ಅಂತ ಬಂದಾಗ ಎರಡು ಕ್ಯಾಟಗರಿ ಬರುತ್ತೆ. ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡ್ರಿ. ಪ್ರೈಮರಿ ಅಂತ ಬಂದರೆ ಏನು ಗೊತ್ತಾ, ಡೈರೆಕ್ಟಾಗಿ ಐರನ್ ಓರ್ನ ತೊಗೊಂಡ್ಬಿಟ್ಟು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕಬ್ಬಿಣವನ್ನು ರೆಡಿ ಮಾಡುವಂಥದ್ದು, ಸ್ಟೀಲನ್ನು ರೆಡಿ ಮಾಡುವಂಥದ್ದು, ಅದರಿಂದ TMT ಮಾಡುವಂಥದ್ದು ಪ್ಯೂರ್ ಇದೆ ಆ್ಯಕ್ಚುಲಿ. ಸೆಕೆಂಡ್ ಬಂದುಬಿಟ್ಟು ಇಲ್ಲಿ ನಿಮಗೆ ರೀಸೈಕಲ್ಡ್, ಅಂದರೆ ಬೇರೆ ಬೇರೆ ಕಬ್ಬಿಣ ಇರುತ್ತೆ, ಬೇರೆ ಬೇರೆ ಕಡೆ ಸ್ಟೀಲ್ಸ್ ಇರುತ್ತೆ, ಅವುಗಳನ್ನೆಲ್ಲ ತಂದು ಮೆಲ್ಟ್ ಮಾಡಿ ಅದನ್ನು ಪ್ರಾಪರ್ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು TMTಯನ್ನು ಮಾಡುವಂಥದ್ದು. ಎರಡು ರೀತಿಗಳಿರ್ತವೆ. ಏನು ಅವರಿಂದ ರೆಡಿ ಮಾಡ್ತಾರೆ ಅಂದರೆ ಈ ಮೈನಿಂಗಿಂದ ಪ್ರಾಪರಾಗಿ ಕಬ್ಬಿಣ ತಂದುಬಿಟ್ಟು ಅದನ್ನು ರೆಡಿ ಮಾಡ್ತಾರೆ. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆಲ್ಮೋಸ್ಟ್ ಫಾರ್ ಎಕ್ಸಾಂಪಲ್ ಟಾಟಾ, ಜಿಂದಾಲ್, ಸೇಲ್ ಈ ಥರ ಬ್ರ್ಯಾಂಡ್ಸ್ಗಳೆಲ್ಲ ಬರುತ್ತಲ್ಲ, ಸ್ವಲ್ಪನೇ ಜಾಸ್ತಿನೇ ಕಾಸ್ಟ್ಲಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಬೇಸ್ಡ್ ಅಂತ ಬಂದಾಗ ಇಲ್ಲಿ ನಿಮಗೆ ಇನ್ನು ಬೇರೆ ಬೇರೆ ಬ್ರ್ಯಾಂಡ್ಗಳೇನೇನಿದೆ ಅವುಗಳು ಕೂಡ ಬರುತ್ತೆ. ಕೆಲವೊಬ್ರು ಮಿಕ್ಸ್ ಮಾಡ್ತಾರೆ, ಕೆಲವೊಬ್ಬರು ಡಿಫ್ರೆಂಟ್. ನಾನು ಎಲ್ಲರೂ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಬಟ್ ರೇಟ್ ಕಡಿಮೆ ಬಂದಾಗ ನೀವು ತಿಳ್ಕೊಬೋದು. ಇಟ್ಸ್ ಕೈಂಡ್ ಆಫ್ ಇದು ಸೈಕಲ್ಡ್ ಇರುತ್ತೆ, ಬಟ್ ಇಟ್ಸ್ ನಾಟ್ ಬ್ಯಾಡ್ ಅಂತ ಹೇಳ್ತಾ ಇಲ್ಲ. ಎಸ್, ಇಟ್ಸ್ ಗುಡ್ಸ್ ಆಲ್ಸೋ. ಬಟ್ ಒಂದು ವೆಲ್ ನೋನ್ ಬ್ರ್ಯಾಂಡಲ್ಲಿ ತೊಗೊಳ್ಳಿ, ಸರ್ಟಿಫೈಡ್ ಇರಬೇಕು. ಒಂದು ಸರ್ಟಿಫೈಡ್ ಇರುವಂಥದ್ದು, ಅದಕ್ಕೊಂದು ಇದು ಬರುತ್ತೆ, FE 500, FE 550D, 550D, FE 600 ಈ ಥರ ಎಲ್ಲ ಬರುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅಷ್ಟೇ ಅಲ್ಲದೆ ಇಲ್ಲಿ TMT ಕಬ್ಬಿಣ ಅಂತ ಬಂದಾಗ TMT ಒಂದೇ ಬರಲ್ಲ. TMT, TMX, QST ಅಂತ ಬೇರೆ ಬೇರೆ ವೇರಿಯಂಟ್ ಎಲ್ಲ ಬರುತ್ತೆ ಅದರಲ್ಲಿ, ಓಕೆನಾ. ಸೊ ಯಾರೋ ಇದೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ತಲೆ ಕೆಡಿಸ್ಕೊಳ್ಕೋಬೇಡಿ. ಪ್ಯೂರ್ TMTಯನ್ನು ಬೈ ಮಾಡೋದನ್ನು ಇಲ್ಲಿ ಮರಿಬೇಡಿ ವೀಕ್ಷಕರೇ. TMT, TMX, QST ಎಲ್ಲ ಬರುತ್ತೆ, ಇದನ್ನು ಮರಿಬೇಡಿ. ಆ್ಯಂಡ್ ಕ್ವಾಲಿಟಿ ಅಂತ ಬಂದಾಗ FE 400 ಚಿಲ್ಲರೆಲ್ಲ ಬರುತ್ತೆ, ಅದೆಲ್ಲ ಮಾಡ್ಕೋಬೇಡಿ. FE 500 ಆ್ಯಂಡ್ ಎಬೋ, ಓಕೆನಾ. FE 500, FE 500D, FE 550D, FE 600, 600D ಈ ಥರ ಎಲ್ಲ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಬರುತ್ತೆ ವೀಕ್ಷಕರೇ. ಡಿ ಅಂದರೆ ಡಕ್ಟೈಲ್ ಅಂತ ಹೇಳ್ಬಿಟ್ಟು, ಓಕೆನಾ. ಇಲ್ಲಿ SD ಅಂತಲೂ ಕೂಡ ಬರುತ್ತೆ ಕೆಲವೊಂದು ಕಡೆ. ಏನಿದೆ SD ಅಂತಂದರೆ ಸೂಪರ್ ಡಕ್ಟೈಲ್, ತುಂಬ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟು. ಎಷ್ಟು ಗ್ರೇಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕರೆಂಟ್ಲಿ ಎಷ್ಟಿದೆ ಗುರು ಅಂತಂದರೆ ಆಲ್ಮೋಸ್ಟ್ 65 ರುಪೀಸ್ ನಿಮಗೆ ಬೆಸ್ಟ್ ಸಿಗುತ್ತೆ. ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಅಂದರೆ ನನ್ನ ಆಯ್ಕೆ ಬಂದು ಕಾಮಧೇನು, ತುಂಬ ಚೆನ್ನಾಗಿರುತ್ತೆ. ಕಾಮಧೇನು ಅವ್ರದ್ದು ಒಳ್ಳೆ ಬ್ರ್ಯಾಂಡ್ ಅದು ಆ್ಯಕ್ಚುಲಿ. ಅವ್ರೇನು ನನಗೇನು ಸ್ಪಾನ್ಸರ್ ಮಾಡಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಅದ್ರ ಬದಲು ಬೇರೆ A1 ಗೋಲ್ಡ್ ಕೂಡ ತೊಗೋಬೋದು, ಓಕೆನಾ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು
ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತೊಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಒಂದು ಲೆಂತ್ ಅಂತ ಬರುತ್ತಲ್ವ, ಹೀಗೋಗಿ ಹೀಗಿರುತ್ತೆ, ಈ ಥರ ಇರ್ತದೆ. ಆ್ಯಕ್ಚುಲಿ ಫೋಲ್ಡ್ ಮಾಡಿರ್ತಾರೆ. ಒಂದರ ಲೆಂತ್ ಬಂದುಬಿಟ್ಟು 12 ಮೀಟರ್ ಇರುತ್ತೆ ವೀಕ್ಷಕರೇ. ದಯವಿಟ್ಟು ಇದನ್ನು ಗಮನದಲ್ಲಿ ಇಸ್ಕೊಳ್ಳಿ. ಆಲ್ಮೋಸ್ಟ್ 36 to 38 ಫೀಟ್ ಬರುತ್ತೆ. ಇದು 12 ಮೀಟರ್ ಇರುವಂಥದ್ದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ ನಿಮಗೆ ಗೊತ್ತಿರಬೇಕು. ಯಾಕಂತಂದರೆ ಅದು ಚಿಕ್ಕದು ಕೂಡ ಮಾಡಿ ನಿಮಗೆ ಸೇಲ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಅದು ಆಗಬಾರ್ದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೇಫ್ಟಿ ಯಾವತ್ತೂ ಮೋಸ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಇನ್ನು ಇಲ್ಲಿ ಬೇರೆ ಬೇರೆ ಬರುತ್ತೆ. 6mm, 8mm, 10mm, 12mm, 16mm ಎಬೋ. ಓಕೆನಾ. ಸೊ ಬೇರೆ ಬರ್ತಾ ಇರುತ್ತೆ. ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಆಲ್ಮೋಸ್ಟ್ 20-22 mm ಫಿನಿಶ್ ಆಗುವಂಥದ್ದು ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೇಯ್ನಾಗಿ ನೀವು ಇದು ತೊಗೊಳಕ್ಕೆ ಹೋಗ್ತೀರಲ್ವಾ, TMT ಬೈ ಮಾಡೋಕ್ಕೆ ಹೋಗ್ತೀರಂತಂದರೆ ಇಲ್ಲಿ ನೋಡಬೇಕಾಗಿರುವಂಥದ್ದು ಪೀಸ್ ಆಫ್ ಸ್ಟೀಲ್. ಎಷ್ಟು ಪೀಸ್ಗಳು ಬರ್ತದೆ, ಬಂಡಲ್ ಬರುತ್ತೆ ಪ್ರತಿಯೊಂದಕ್ಕೂ ಕೂಡ. 6mmಗೆ ಒಂದು ಬಂಡಲು, 8mmಗೆ ಒಂದು ಬಂಡಲು, 10mmಗೆ ಒಂದು ಬಂಡಲ್ ಬೇರೆ ಬರುತ್ತೆ ವೀಕ್ಷಕರೇ. ಸೊ ಅದಕ್ಕೋಸ್ಕರ ಜೊತೆಯಲ್ಲಿ ಆ ಬಂಡಲಿಗೆ ಇಷ್ಟೇ ವೇಟ್ ಇರುತ್ತೆ ಅಂತ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಓಕೆ. ಸೊ ಎಷ್ಟು ವೇಟ್ ಇರುತ್ತೆ ಪಕ್ಕದಲ್ಲಿ ಚಾರ್ಟ್ ಹಾಕಿದ್ದೀನಿ. ಆ ಚಾರ್ಟಲ್ಲಿ ನೋಡ್ಕೊಳ್ಳಿ ಯಾವ್ಯಾವ MMಗೆ ಎಷ್ಟೆಷ್ಟು ಸರಳು ಬರುತ್ತೆ, ಅವೆಲ್ಲವನ್ನು ಕಂಬೈನ್ ಮಾಡಿದ್ರೆ ಎಷ್ಟು ವೇಟ್ ಆಗುತ್ತೆ ಅಲ್ಲಿರುತ್ತೆ. ಇದನ್ನು ನೀವು ನಿಮ್ಮ ಅಲ್ಲಿ ಹೋದಾಗ ಆ ಸರಳುಗಳನ್ನು ಲೆಕ್ಕ ಹಾಕೊಬೇಕು. ಜೊತೆಯಲ್ಲಿ ಆ ವೇಟ್ ಅಲ್ಲಿಗೆ ಸರಿಯಾಗಿದೆಯಾ ಅನ್ನೋದನ್ನು ಕೂಡ ಇಲ್ಲಿ ನೀವು ಲೆಕ್ಕ ಹಾಕೋಬೇಕು. ಇಲ್ಲಿ ಒಂದು ಸಮಸ್ಯೆ ಏನು ಗೊತ್ತಾ, ಮೀಟರ್ ಟ್ಯಾಂಪರಿಂಗ್ ಮಾಡಿಬಿಡ್ತಾರೆ. ಹಳೇ ಜಮಾನದ ಯಾವುದಾದ್ರು ವೇಯಿಂಗ್ ಸ್ಕೇಲ್ ಇದ್ದರೆ ದಯವಿಟ್ಟು ಅದೆಲ್ಲ ಟ್ರಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಟ್ಯಾಂಪರಿಂಗ್ ಅನ್ನೋದು ಕಾಮನ್ನು. ತುಂಬ ಈ ಪೆಟ್ರೋಲಲ್ಲಿ ಟ್ಯಾಂಪರಿಂಗ್ ಮಾಡ್ತಾರೆ, ಮೀಟ್ರಲ್ಲಿ. ಸೊ ಏನಿರುತ್ತೆ ಗೊತ್ತಾ, ಆ ವೇಯಿಂಗ್ ಸ್ಕೇಲನ್ನು ಟ್ಯಾಂಪರಿಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಇಲ್ಲಿ ನಿಮಗೆ ವೇಟ್ ಕಡಿಮೆ ಆಗೋ ಚಾನ್ಸಸ್ ಇಲ್ಲಿ ಇರುತ್ತೆ ವೀಕ್ಷಕರೇ. ಇದು ನಡೆಯುತ್ತೆ, ಏನು ನಡೆಯೋದಿಲ್ಲ ಗುರು ಹಂಗಲ್ಲ, ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಟ್ಯಾಂಪರಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನು ಗೊತ್ತಾ, ಕೊರೋಸಿನ್ ಬಂದಿರುವಂತಹ ರಾಡ್ಸ್ಗಳನ್ನು ಬೈ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ನಿಮಗೆ ಶಾಪ್ ಕೀಪರ್ ಹೇಳ್ತಾರೆ ಒಂದೆರಡು ಕೆಳಗಡೆ ಬಂಡಲ್ ಇರುತ್ತೆ, ಸ್ವಲ್ಪ ರೆಡ್ ಆಗಿರುತ್ತೆ, ಲೈಟಾಗಿ ರಸ್ಟ್ ಬಂದಿರೋ ಥರ ಇರುತ್ತೆ. ಇದು ಹೊಸದೇನೆ, ಮಾಯಿಶ್ಚರ್ಗೆ ಮಳೆಗೆ ಒಂಚೂರು ರೆಡ್ ಆಗಿದೆ, ಸ್ವಲ್ಪ ಕಮ್ಮಿ ಕೊಟ್ಬಿಟ್ಟು ತೊಗೊಂಡೋಗಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅರ್ಧ ಬೆಲೆ ಕೊಟ್ಟರು ಕೂಡ ನೀವು ರಸ್ಟ್ ಕಾಣ್ತಾ ಇರುವಂತಹ ಮಟೀರಿಯಲನ್ನು ಹಾಕ್ಸ್ಕೊಬೇಡಿ. ಯಾಕೆ, ಇಲ್ಲಿ ನೀವು ತಂದು ಸೈಟಲ್ಲಿ ಹಾಕೊಂಡೋಗು, ಕೆಲವೊಂದು ಸತಿ ರಸ್ಟ್ ಬರುತ್ತೆ ಅಂತ ಯೂಸ್ ಮಾಡೋದಿಲ್ವಾ, ಮಾಡ್ತೀವಿ. ಆದರೆ ಯಾಕಂದರೆ ಫ್ರೆಶ್ ಒಂದು ಸ್ಟೀಲನ್ನು ತಂದುಬಿಟ್ಟು ನಿಮ್ಮ ಸೈಟಲ್ಲಿ ಇಟ್ಟಾಗ ಅದು ಎಷ್ಟು ದಿನದಿಂದ ಅಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಓಕೆನಾ. ಫ್ರೆಶ್ ಇರುತ್ತೆ, ಫಾರ್ ಎಕ್ಸಾಂಪಲ್ 1 ವಾರ 2 ವಾರ ನಿಮ್ಗೆ ಗೊತ್ತಿರುತ್ತೆ 2 ವೀಕ್ಸ್ ಓಲ್ಡ್ ಇದು ಅಂತೇಳ್ಬಿಟ್ಟು. ಬಟ್ ಸ್ಟಾಕ್ ಯಾರ್ಡಲ್ಲಿ ಯಾರು ಸೇಲ್ ಮಾಡ್ತಾರೆ ಅವ್ರ ಹತ್ರ ಅಲ್ಲಿ ಇದ್ದಾಗ ಅದು ಎಷ್ಟು ದಿನದಿಂದ ಇದೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗಲ್ಲ ವೀಕ್ಷಕರು. ಅವ್ರು ಹೇಳ್ಬೋದು, ಯಾವುದೋ ಬಿಲ್ ತೋರಿಸ್ಬೋದು, ಬಟ್ ದಟ್ಸ್ ನಾಟ್ ಅಕ್ಸೆಪ್ಟೇಬಲ್. ಸೊ ಅದಕ್ಕೋಸ್ಕರ ನೀವು ದಯವಿಟ್ಟು ರಸ್ಟ್ ಬಂದಿರೋದನ್ನೇ ಅಲ್ಲಿಂದ ಬಂದಕ್ಕೆ ಹೋಗಬೇಡಿ. ಸೈಟಲ್ಲಿಟ್ಟಾಗ ರಸ್ಟ್ ಬಂದರೆ ನೀರಿಗೆ ತಾಕ್ತು ಅಂದರೆ ಡೋಂಟ್ ವರಿ, ಅಂತ ಏನಿದೆ ಆಗೋದಿಲ್ಲ, ಅಷ್ಟು ಬೇಗ ಏನು ಪ್ರಾಬ್ಲಮ್ ಇರೋದಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಅಷ್ಟೇ ಅಲ್ಲದೆ ಲೋಡ್ ಮಾಡಬೇಕಾದ್ರೂ ಅಷ್ಟೇ ನೀವು ಫಸ್ಟೇ ಚೆಕ್ ಮಾಡ್ಕೊಬೇಕು. ಲೋಡ್ ಮಾಡ್ತಾರಲ್ಲ ಆವಾಗಲೇ ಎಷ್ಟಿದೆ ಏನಕ್ಕೆ ಚೆಕ್ ಮಾಡ್ಕೊಬೇಕು. ಆಮೇಲೆ ಇಳಿಸಿದ ಮೇಲೆ ಆ ರೋಡ್ ಇಲ್ಲ ಈ ರೋಡ್ ಇಲ್ಲ ಅಂತಂದರೆ ಯಾರೂ ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಿಮ್ಮದೇ ಪ್ರಾಬ್ಲಮ್ ಚೆಕ್ ಮಾಡ್ಕೊಂಡು ತೊಗೊಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು ಎಷ್ಟು ಪೀಸಸ್ಗಳಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ, ವೇಟನ್ನು ಚೆಕ್ ಮಾಡ್ಕೊಳ್ಳಿ. ಮೆಷಿನ್ ಟ್ಯಾಂಪರಿಂಗ್ ಅದು ಹೇಳೋಕ್ಕಾಗಲ್ಲ, ಮಾಡಿದಾರೋ ಇಲ್ಲೋ ಅಂತೇಳ್ಬಿಟ್ಟು ಗೊತ್ತಾಗಲ್ಲ. ಆದ್ದರಿಂದ ಆದಷ್ಟು ಗೊತ್ತಿರುವಂತಹ ವೆಲ್ ನೋನ್ ಪರ್ಸನ್ ಹತ್ರ, ರೆಪ್ಯೂಟೆಡ್ ಪೀಪಲ್ ಹತ್ರ ಬೈ ಮಾಡಿದ್ರೆ ಅವ್ರು ಆ ಥರ ಟ್ಯಾಂಪರಿಂಗ್ ಎಲ್ಲ ಮಾಡೋಕ್ಕೋಗಲ್ಲ. ಯಾಕಂತಂದರೆ ಹಳೆ ದಿನ ಯಾರಿಗೋ ಗೊತ್ತಾಯಿತು ಮಾಡ್ತು ಅಂತಂತಂದರೆ ಆವಾಗ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮದೇ ಸೈಟಲ್ಲಿ ಯಾವುದಕ್ಕೂ ಕಾರಣಕ್ಕೆ ವೇಯಿಂಗ್ ಸ್ಕೇಲ್ ಇದೆ ತಂದುಬಿಟ್ಟು ಹಾಕಿದ್ರಿ, ಇಲ್ಲೊಂದು ವೇಟು ಬರೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ರೆಪ್ಯೂಟೆಡ್ ಪೀಪಲ್ಗಳು ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ, ಇವೆಲ್ಲ ಬೇಕಾ ನಮಗೆ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡಕ್ಟೈಲಿಟಿ, ಅಂದರೆ
ಫ್ಲೆಕ್ಸಿಬಿಲಿಟಿ ಅಂದರೆ ಏನು TMT ರಾಡ್ಸ್ ಇರುತ್ತೆ ಅದನ್ನು ಬೆಂಡ್ ಮಾಡಬೇಕಾಗತ್ತೆ ಇದಕ್ಕೆ ಬಂದಾಗ, ಸೈಟ್ ಬಂದಾಗ. ಸೊ ಬೆಂಡ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಇದು ನೀವು ಆ್ಯಕ್ಚುಲಿ ಬೈ ಮಾಡಬೇಕಾದ್ರೂ ಕೂಡ ಚೆಕ್ ಮಾಡ್ಬೋದು, ಓಕೆನಾ, ಒಂದು ಪೀಸ್ ಇಸ್ಕೊಂಬಿಟ್ಟು. ಸೊ ಇದು ಬೆಂಡ್ ಮಾಡಿದಾಗ, ಒಂದು TMTಯನ್ನು ಬೆಂಡ್ ಮಾಡಿದಾಗ ಅದು ನೀಟಾಗಿ ಬೆಂಡ್ ಆಗಬೇಕು. ಎಡ್ಜಸ್ ಏನು ರೌಂಡ್ ಬರುತ್ತೆ ಗೊತ್ತಾ, ಅಲ್ಲಿ ಕ್ರ್ಯಾಕ್ಗಳು ಬರಬಾರ್ದು, ಒಡೆದೋಗ್ಬಾರ್ದು, ಅದು ಪೀಸ್ 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 ಥರ ಒಡೆದೋಗೋದು, ಕ್ರ್ಯಾಕ್ಗಳು ಬರುವಂಥದ್ದು, ಮೇಲ್ಪದರ ಅದ್ರ ಮೇಲ್ಮೈ ಇದೆಯಲ್ಲ ಆ ಥರ ಎಲ್ಲ ಆಗಬಾರ್ದು. ಹಾಗೆ ಆಗ್ತಾ ಇದೆ ಅಂತಂದರೆ ಅದು ಜೆನ್ಯೂನ್ ಇಲ್ಲ ಅಂತ ಅರ್ಥ ವೀಕ್ಷಕರೇ, ಚೆನ್ನಾಗಿಲ್ಲ ಅಂತ ಅರ್ಥ. ಬಟ್ ಯಾಕಂದರೆ ನೀವು ಸೈಟಲ್ಲಿ ತಂದಾಗಲೂ ಕೂಡ ನೀವು ಚೆಕ್ ಮಾಡಿ ಅದು ಹಾಕಿದಾಗ ಅದನ್ನು ನೀಟಾಗಿ ಬೆಂಡ್ ಮಾಡಿದ್ರೆ ಹಿಂಗಿರೋದು ನೀಟಾಗಿ ಬೆಂಡ್ ಆಗಬೇಕು. ಸೈಡಲ್ಲಿ ಎಜ್ಜಲ್ಲಿ ಅಲ್ಲಿ ಕ್ರ್ಯಾಕ್ಸ್ಗಳು ಬರುತ್ತೆ, ಬಂದರೆ ಅದು ಚೆನ್ನಾಗಿಲ್ಲ ಅಂತ, ಓಕೆನಾ. ಅಷ್ಟೇ ಅಲ್ಲದೆ ನೀವು ಪ್ರಾಪರ್ ಆಗಿರುವಂಥ ಬಿಲ್ಲು, ಅದಕ್ಕಾದಂಥ ಒಂದು ಸರ್ಟಿಫಿಕೇಟ್ಸು ಪ್ರತಿಯೊಂದನ್ನು ಕೂಡ ಪಡಿಬೋದು. ಏನು ನಿಮಗೆ ಸೆಲ್ಲರ್ ಇರ್ತಾರೆ, ಡೀಲರ್ ಇರ್ತಾರೆ, ಕಳಿಸ್ಕೊಡ್ತಾರಲ್ಲ, ಪ್ರತಿಯೊಂದು ಲೋಡ್ಗೂ ಕೂಡ ಬಿಲ್ ಇರುತ್ತೆ, GST ಬಿಲ್ ಇರುತ್ತೆ, ಸರ್ಟಿಫಿಕೇಟ್ಗಳಿರುತ್ತೆ ವೀಕ್ಷಕರೇ. ಕಂಪ್ನಿಗಳಿಂದ ಸರ್ಟಿಫಿಕೇಟ್ಗಳಿರುತ್ತೆ, ಒಂದು ಕಾಮಧೇನುಯಿಂದನೋ ಟಾಟಾ ಸ್ಟೀಲೋ ತೊಗೊಂಡ್ಬರ್ತಿದ್ದಾರೆ ಅಂತಂದರೆ ಅವ್ರು ತಕ್ಕಾದಂಥ ಸರ್ಟಿಫಿಕೇಟ್ಸ್ ಕೊಟ್ಟಿರ್ತಾರೆ, ಬಿಲ್ ಕೊಟ್ಟಿರ್ತಾರೆ, ಈ ಲೋಡ್ ಯಾವಾಗ ಬಂತು ಪ್ರತಿಯೊಂದು ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ವೀಕ್ಷಕರೇ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ರಿಬ್ಸು, ಓಕೆ. ಸೊ ಈ TMT ಸ್ಟೀಲ್ ಮೇಲೆ ಇವಾಗೆಲ್ಲ ತುಂಬಾ ರಿಬ್ಸ್ ಬರುತ್ತೆ, ಕ್ರಾಸ್ ರಿಬ್ಸ್, ಎಕ್ಸ್ ರಿಬ್ಸ್ ಎಲ್ಲ ಬರುತ್ತೆ. ಬಟ್ ಎಸ್, ಯಾರು ರಿಬ್ಬು ಡಬಲ್ ರಿಬ್ಸ್ ಬರುತ್ತೆ, ಹೊರಗಡೆ ಬರುತ್ತೆ, ಎಸ್ ದಟ್ಸ್ ಬೆಸ್ಟ್, ಬೆನಿಫಿಟ್ ಚೆನ್ನಾಗಿರುತ್ತೆ, ಅದು ಒಳ್ಳೇದಂತಲೇ ಕೂಡ ಹೇಳ್ಬೋದು. ಬಟ್ ಅದಕ್ಕೆ ಜಾಸ್ತಿ ರೇಟ್ ಹಾಕೋಂಗಿಲ್ಲ, ಓಕೆನಾ, ಯಾಕಂದರೆ ಅದೇ ವೇಟ್ ಅಲ್ವಾ, ಅದೇ ವೇಟು ಅದೇ ಕತೆ. ಸೊ ಅದಕ್ಕೆ ರಿಬ್ಸ್ 2 ಎಕ್ಸ್ಟ್ರಾ ಇದೆ, ತುಂಬ ಇದಕ್ಕೊಂದು 5 ರೂಪಾಯಿ ಜಾಸ್ತಿ ಆಗುತ್ತೆ, ಆ ಥರ ಎಲ್ಲ ಸೀನ್ ಏನಿಲ್ಲ, ಅಷ್ಟಾದ್ರೂ ತೊಗೊಳಕ್ಕೆ ಹೋಗ್ಬೇಡಿ. ಬಟ್ ಕ್ರಾಸ್ ರಿಬ್ಸ್ ಇರೋದು, ಜಿಗ್ಜ್ಯಾಗ್ ರಿಬ್ಸು, ರಿಬ್ಸು, ಬೇರೆ ಬೇರೆ ರಿಬ್ಸ್ ಎಲ್ಲ ಬರುತ್ತೆ, ದಟ್ಸ್ ಓಕೆ, ಬೆಟರ್ ಅಂತ ಹೇಳ್ಬೋದು. ಯಾಕಂತಂದರೆ ಇದು ಕಾಂಕ್ರೀಟ್ ಒಳಗಡೆ ಹೋದಾಗ ಅದಕ್ಕೆ ಒಂದು ಸ್ಟ್ರೆಂತ್ ಸಿಗುತ್ತೆ ವೀಕ್ಷಕರೇ. ಎಷ್ಟು ರಿಬ್ಸ್ ಇರುತ್ತೆ, ಕ್ಯಾವಿಟೀಸ್ ಇರುತ್ತೆ, ಆವಾಗ ನಿಮಗೆ ಅದು ಒಂದು ಒಳ್ಳೆ ಸ್ಟ್ರಕ್ಚರ್ ಒಂದು ಗಟ್ಟಿಯಾಗಿರುತ್ತೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ದಿಸ್ ಈಸ್ ಬೆಸ್ಟ್. ಆಮೇಲೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಸೈಟಲ್ಲಿ ನೀವು ಹಾಕೊಂಡಾಗ ಚಿಕ್ಕ ಪುಟ್ಟ ರಸ್ಟ್ ಬಂದರೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಅದರಲ್ಲೇ ರಸ್ಟನ್ನೇ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೀರಲ್ಲೇ ಬಿಸಾಕಿರೋದೆಲ್ಲಕ್ಕೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ಟೈಮ್ ಲಿಮಿಟ್ಸ್ ಅಂತ ಇರುತ್ತೆ, 1 ವೀಕ್ ಒಳಗಡೆ ನೀವು ತಂದಿರೋದನ್ನು ಆದಷ್ಟು ಬೇಗ ಯೂಸ್ ಮಾಡುವಂಥದ್ದು ತುಂಬ ಒಳ್ಳೆಯದು ವೀಕ್ಷಕರೇ. ಆ್ಯಂಡ್ ಅದನ್ನು ಆದಷ್ಟು ತಂದು ಇಡಬೇಕಾದ್ರೆ ನೆಲದಿಂದ ಹೈಟಲ್ಲಿ ಇಡಿ, ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕೋಕ್ಕೆ ಹೋಗಬೇಡಿ. ಮರಗಳಿರುತ್ತೆ, ಬೇರೆ ಬೇರೆ ಪೀಸಸ್ ಇರುತ್ತೆ, ವುಡನ್ ಪೀಸಸ್ ಎಲ್ಲ ಇರುತ್ತೆ, ಸ್ಟೋನ್ ಇರುತ್ತೆ, ಅವುಗಳನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಅದರ ಮೇಲೆ ನೆಲದಿಂದ ಹೈಟ್ ಮಾಡಿ ಇಟ್ಬಿಟ್ಟು ಆ್ಯಂಡ್ ಅದ್ರ ಮೇಲುಗಡೆ ನೀವು ತಾರ್ಪಾಲನ್ನು, ಪ್ಲಾಸ್ಟಿಕ್ಕನ್ನು ಇಲ್ಲಿ ನೀಟಾಗಿ ಹಾಕಿ ಅದನ್ನು ಸುತ್ತುವಂಥದ್ದು. ಆ್ಯಂಡ್ ಇನ್ನೊಂದು ಮೋಸ್ಟ್ ವಿಚಾರ ಹೇಳ್ತೀನಿ ಕೇಳಿ, ಸೈಟ್ ಅಂತ ಬಂದಾಗ, ಒಂದು ಕನ್ಸ್ಟ್ರಕ್ಷನ್ ಸೈಟ್ ಅಂತ ಬಂದಾಗ ಜಾಸ್ತಿ ಕಳ್ತನ ಆಗೋದೇ ಸ್ಟೀಲ್, ಓಕೆನಾ. ತುಂಬಾ ಸ್ಟೀಲ್ ಕಳ್ತನ ಆಗುತ್ತೆ, ಯಾಕಂತಂದರೆ ಕಾಸ್ಟ್ ಜಾಸ್ತಿ, ರೇಟ್ ಜಾಸ್ತಿ. ಒಂದು ಸರಳ ಹಂಗೆ ನೀಟಾಗಿ ತೊಗೊಂಡೋಗಿ ಮಾರಿದ್ರೂ ಕೂಡ ಒಳ್ಳೆ ರೇಟ್ ಸಿಗುತ್ತೆ. ಬೇರೆ ಏನೇ ಮಟೀರಿಯಲ್ ತೊಗೊಂಡೋದ್ರೂ ಅಷ್ಟೊಂದು ರೇಟ್ ಸಿಗೋಲ್ಲ. ಬಟ್ TMT ತೊಗೊಂಡೋಗಿ ಮಾರಿದ್ರೆ ಡೆಫಿನೆಟ್ಲಿ ತುಂಬಾ ರೇಟ್ ಸಿಗುತ್ತೆ. ಸಿಮೆಂಟ್ ಬ್ಯಾಗ್ ವೇಟ್ ಇರುತ್ತೆ, ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ಆದರೆ TMTನೇ ಈಸಿ ತೊಗೊಂಡೋಗ್ಬಿಡ್ತಾರೆ ವೀಕ್ಷಕರೇ. ಸೊ ಟ್ಯಾಂಕ್ಗಳು, ಪ್ಲಂಬಿಂಗ್ ಫಿಟ್ಟಿಂಗ್ಸ್ಗಳು, ಜೊತೆಯಲ್ಲಿ TMT ಕಂಬಿಗಳು, ಇದು ತುಂಬಾ ಕಳ್ತನ ಆಗುವಂಥ ಮಟೀರಿಯಲ್. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. 5-6 ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು CCTV, ಸೋಲಾರ್ CCTV ಕ್ಯಾಮ್ರಾ ಹಾಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ, ಓಕೆನಾ. ಸೊ ಇದೇ ರೀತಿಯಲ್ಲಿ ಬೇರೆ ಯಾವ ಮಟೀರಿಯಲ್ಗಳ ಬಗ್ಗೆ ಇನ್ ಡೆಪ್ತ್ ಆಗಿ ನಿಮಗೆ ಡೀಟೇಲ್ಸ್ ಬೇಕು, ಯಾರು ನಿಮಗೆ ಮೋಸ ಮಾಡಬಾರ್ದು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ಕಮೆಂಟ್ಸ್ ಹಾಕಿ, ನಾನು ಅವೆಲ್ಲ ಓದ್ಬಿಟ್ಟು ಯಾರು ಜಾಸ್ತಿ ಕಮೆಂಟ್ ಹಾಕಿದ್ದಾರೆ, ಯಾವ ಪ್ರಾಡಕ್ಟ್ಗೆ ಜಾಸ್ತಿ ಓಟ್ ಬಂದಿದೆ ನೋಡ್ಬಿಟ್ಟು ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಮಧ್ಯದಲ್ಲಿ ನೋಡಿದ್ರಲ್ವಾ, ನಿಮಗೂ ಕೂಡ ಇವೆಲ್ಲ ಮೋಸಗಿಸ ಆಗಬಾರ್ದು, ಇವೆಲ್ಲ ಟೆನ್ಷನ್ನೇ ಬೇಡ ಅಂತಂದರೆ ದಯವಿಟ್ಟು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕ್ಕವರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಒಂದು ಒಳ್ಳೆ ರೇಟಲ್ಲಿ, ಬೆಸ್ಟ್ ಪ್ರೈಸಲ್ಲಿ, ವಿತ್ ಆಫರ್ ನಿಮಗೆ ಸೂಪರ್ ಆಗಿರುವಂಥ ನಿಮ್ಮ ನನಸಿನ ಮನೆಯನ್ನು ನನಸಾಗಿಸಿಕೊಡೋದು ನಮ್ಮ ಜವಾಬ್ದಾರಿ ಅಂತ ಇಲ್ಲಿ ಹೇಳ್ತೀನಿ ವೀಕ್ಷಕರು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.